ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕು ಈ ಸಲ ನಾನು ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಆಗಿರೋರು ನೋಡ್ಕೊಂಡಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಬ್ಲೌಸ್ ಪೀಸ್ ಬಂದು ರಾಮ ಗ್ರೀನ್ ಕಲರು, ಗ್ರೀನು ರಾಮ ಗ್ರೀನ್ ಎರಡು ಮಿಕ್ಸ್ ಕಲರ್ ಇದೆ. ಸೊ ಸಿಲ್ವರ್ ಕಲರ್ಸು ಅಲ್ಲಲ್ಲಿ ಬುಟ್ಟಾಸ್ ಇದೆ. ಇದು ಈ ಕಸ್ಟಮರು ಈಗ ಡಿಸೈನ್ ಮಾಡಿಕೊಡಿ ಅಂತ ಅವರೇ ಡಿಸೈನ್ ಸಹ ತೋರಿಸಿದ್ರು. ಆ ಡಿಸೈನ್ಸು ಮಿಷಿನು ಹ್ಯಾಂಡ್ ವರ್ಕಲ್ಲಿತ್ತು. ಅದು ನನಗೆ ಹ್ಯಾಂಡ್ ವರ್ಕಲ್ಲಿ ಅಷ್ಟು ದುಡ್ಡು ಕೊಟ್ಟು ಮಾಡ್ಸೋಕ್ಕಾಗಲ್ಲ, ನನಗೆ ಮಿಷಿನ್ ವರ್ಕಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ಇದು ಫ್ರಂಟು ಆಗಿರುತ್ತೆ. ಇದು ಫ್ರಂಟಿಗೆ ಈ ಥರ ನೆಕ್ ಬಂದಿರುತ್ತೆ, ಬಾಕ್ಸ್ ಶೇಪ್ ಥರ ನೆಕ್ ಬಂದು ಸೈಡಲ್ಲಿ ಒಂದು ಬಾರ್ಡ್ರ್ ಬೇಕು ಅಂತಲೂ ಸಹ ಹೇಳಿದರು. ಅದೆಲ್ಲ ಮಾಡ್ತಾಯಿದ್ದೀನಿ ಇವಾಗ ಇದನ್ನು. ಇದು ನೋಡಿ, ಇದಕ್ಕೆ 2 ಥ್ರೆಡ್ ತೊಗೊಂಡಿದ್ದೀನಿ ನಾನು. ಸಿಲ್ವರ್ ಕಲರು ಜರಿ ಥ್ರೆಡ್ಡು ಮತ್ತು ಸ್ಯಾರಿ ಒಂದು ಆರೆಂಜ್ ಒಂಥರ ಲೆಮನ್ ಕಲರ್, ಡಾರ್ಕ್ ಲೆಮನ್ ಕಲರಲ್ಲಿ ಸ್ಯಾರಿ ತೊಗೊಂಡಿದ್ದೀನಿ. ಇವರು ಫಾಲು ಜಿಗ್ಜಾಗು ಕುಚ್ಚು ಸಹ ನಮಗೆ ಹೇಳಿದರು ಇವರು. ನೋಡಿ, ನಾನು 1.5 ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಇದು ನೆಕ್ಕಿನ ಅಗಲ ಬಂದು 4.5 ಇಂಚಿದೆ. ಇದು ಬೋಟ್ ಲೆಗ್ ಥರ ಇದೆ. ಸ್ವಲ್ಪ ಉದ್ದ ಬಂದು 8 ಇಂಚಿದೆ. ಇದು ಫ್ರಂಟಲ್ಲೂ ಸಹ ಅವ್ರು ಇದೇ ಥರನೇ ಬೇಕು ಅಂತ ಹೇಳಿದರು. ನಾನು 1.5 ನಂಬರ್ ಇಟ್ಕೊಂಡು ಒಂದು ಲೈನ್ ಹಾಕ್ಕೊಳ್ತೀನಿ. ನೆಕ್ಕು ಯಾವ ಥರ ಇದೆಯೋ ಆ ಥರ ನೆಕ್ ಹಾಕ್ಕೊತೀನಿ. ಅದ್ರ ಪಕ್ಕದಲ್ಲಿ ಸ್ಟೋನ್ ಚೈನು, ದೊಡ್ಡ ಸ್ಟೋನ್ ಚೈನು ಮತ್ತು ಚಿಕ್ಕ ಸ್ಟೋನ್ ಬಾಲ್ ಚೈನು, ದೊಡ್ಡ ಬಾಲ್ ಚೈನು, ಚಿಕ್ಕ ಬಾಲ್ ಚೈನು, ದೊಡ್ಡ ಬಾಲ್ ಚೈನು, ಚಿಕ್ಕ ಬಾಲ್ ಚೈನು. ಇದಕ್ಕೇನು ನಾನು ಸ್ಟೋನ್ ಚೈನ್ ಆ್ಯಡ್ ಮಾಡಿಲ್ಲ. ಇದಕ್ಕೆ ನಾನು ಅದು 3 ಆಗೋಷ್ಟು ಗ್ಯಾಪ್ ಬಿಟ್ಬಿಟ್ಟು ತಿರ್ಗಾ ಒಂದು ಲೈನು ಸಿಲ್ವರ್ ಕಲರಲ್ಲೇ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಇವಾಗ ನೋಡಿ, ಬಾಲ್ ಚೈನು ಚಿಕ್ಕದೊಂದು, ಬಾಲ್ ಚೈನ್ ಚಿಕ್ಕದೊಂದು, ದೊಡ್ಡದೊಂದು, ತಿರ್ಗಾ ಚಿಕ್ಕದೊಂದು ಬಾಲ್ ಚೈನ್ ಹಾಕ್ಕೊಂಡು ಆ ಗ್ಯಾಪ್ ಇಟ್ಟಿದ್ನಲ್ಲ, ಆ ಗ್ಯಾಪನ್ನು ಕವರ್ ಮಾಡಿದ್ದೀನಿ. ನೋಡಿ, ಇವಾಗ ಸ್ಯಾರಿ ಡಾರ್ಕ್ ಲೆಮನ್ ಕಲರ್ ಇರೋದ್ರಿಂದ ನಾನು ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಫ್ಲವರು ಈ ಕಡೆಗೆ 2, ಆ ಕಡೆಗೆ 2, ಒಟ್ಟು 8 ಫ್ಲವರ್ ಥರ ಬರ್ತದೆ. ಇದು ಫ್ಲವರ್ ಡಿಸೈನು, ಅದರಲ್ಲಿ ಬೇರೆ ಥರ ತೋರಿಸಿದ್ರು. ನಾನು ಇವಾಗ ನಾನು ಹ್ಯಾಂಡ್ ವರ್ಕು ಅದು ಅದೇ ಈಗ ಹ್ಯಾಂಡ್ ವರ್ಕು ಅರ್ಜೆಂಟಾಗಿ ಯಾರೂ ಸಹ ಮಾಡಿಕೊಡಲ್ಲ. ಒಂದು 3 ದಿವಸ ಒಳಗಡೆನೇ ಇವನ್ನ ಆಗಲ್ಲ ಅಂದರೆ ಇದಕ್ಕೆಲ್ಲ ಮಿಷಿನ್ ವರ್ಕೇ ಮಾಡಿಕೊಡಿ ನೀವು. ಅದರಲ್ಲೇ ಡಿಸೈನಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ಅಂದರೆ ಸೇಮ್ ಇವಾಗ ಹ್ಯಾಂಡ್ ವರ್ಕಿಗೂ ಮಿಷಿನ್ ವರ್ಕಿಗೂ ತುಂಬ ಡಿಫ್ರೆನ್ಸ್ ಇದ್ದಾವೆ. ಅದು ಬೇರೆ ಸ್ಟೋನ್ಸುಗಳಲ್ಲಿ ಮಣಿಗಳಲ್ಲಿ ಹಾಕಿರ್ತಾರೆ ಹ್ಯಾಂಡ್ ವರ್ಕು. ಮಿಷಿನ್ ವರ್ಕ್ ಆದರೆ ಬೇರೆ ಥ್ರೆಡ್ಡಲ್ಲೇ ಹಾಕಿರ್ತಾರೆ. ನೋಡಿ, ನಾನು ಇದನ್ನು ಬಾಬಿನ್ ಇತ್ತಲ್ವ, ಬಾಬಿನು ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ 2.5 ಇಂಚಿಗೆ. ಇದು ಲೀಫು ನಮಗೆ ಅದು ಒಳಗಡೆ ಫ್ಲವರ್ ಬರಲಿ ಅನ್ನೋದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದನ್ನು. ನೋಡಿ, ಈ ಕಡೆ 2, ಆ ಕಡೆ 2, ಈ ಕಡೆ 2, ಒಟ್ಟು 8 ಲೀಫ್ ಥರ ಬರ್ತದೆ. ಇದು ಫ್ಲವರ್ ಬಂದು 2, 5, 7, 8 ಬರುತ್ತೆ ಫ್ಲವರ್. ಇದು ಅಂದರೆ ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಇದು ಕಸ್ಟಮರು ನಮ್ಗೆ ಈ ಥರ ಡಿಸೈನ್ಸ್ನ ಅವರೇ ತೋರಿಸ್ಬಿಟ್ರೆ ನಮಗೂ ಕೆಲಸ ಈಸಿ ಆಗುತ್ತೆ. ಇದು ನೋಡಿ, ಈ ಕಸ್ಟಮರ್ ಅವರೇ ಡಿಸೈನ್ ತೋರಿಸಿ ನನಗೆ ಸ್ಲೀವಲ್ಲಿ ಈ ಥರ ಬೇಕು, ಫ್ರಂಟಲ್ಲಿ ಈ ಥರ ಬೇಕು, ಬ್ಯಾಕಲ್ಲಿ ಈ ಥರ ಬೇಕು ಅಂತೆಲ್ಲ ತೋರಿಸಿದ್ರು. ಇದು ಬೋಟ್ ನೆಕ್ ಡಿಸೈನ್ ಆಗಿರುತ್ತೆ. ಅವರು ಡಿಸೈನ್ ನಮಗೇನೆ ತೋರಿಸಿದ್ರು, ಈ ಥರ ಮಾಡಿಕೊಡಿ ಮಿಷಿನ್ ವರ್ಕಲ್ಲಿ ಅಂತ. ನೋಡಿ, ಇವಾಗ ಅದನ್ನೇ ಈ ಥರನೇ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಒಬ್ಬೊಬ್ಬರು ವರ್ಕ್ ಮಾಡ್ತಿರೋ, ನೀವು ಸಿಂಪಲ್ ವರ್ಕೇ ಮಾಡ್ತೀರಾ ಯಾವಾಗ್ಲೂ ಅಂತ ಅಂದರೆ ಕಮೆಂಟ್ ಮಾಡಿದ್ರು. ಅಂಗಡಿ ಬಂದಿನ ವೀಡಿಯೋಸ್ ನೋಡ್ತಾರಲ್ವ, ಅವ್ರು ಹೇಳಿದರು. ನಮಗೆ ಕಸ್ಟಮರ್ಗಳೇ ವರ್ಕು ಈ ಥರ ತೋರಿಸ್ಬಿಟ್ರೆ ನಮಗೆ ಆರಾಮಾಗಿ ನಾವು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾವು ಮಾಡಲ್ಲ ಅಂತ ಏನಿಲ್ಲ. ನೋಡಿ, ಇದು 3 ಲೀಫ್ ಈ ಕಡೆಗೆ ಬರುತ್ತೆ, 3 ಲೀಫ್ ಆ ಕಡೆಗೆ ಬರುತ್ತೆ. ಆ ಥರ ಡಿಸೈನ್ಸ್ ಇದು ಹ್ಯಾಂಡ್ ವರ್ಕಲ್ಲಿ ಮಾಡಿದ್ರು ಅವರು. ಅಂದರೆ ಥ್ರೆಡ್ಡಲ್ಲೇ ಮಾಡಿದ್ರು ಅವರು, ಗೋಲ್ಡನ್ ಕಲರಲ್ಲಿ. ನಾನು ಗೋಲ್ಡನ್ ಕಲರ್ ಥ್ರೆಡ್ಡಲ್ಲೇ ಮಿಷಿನ್ ವರ್ಕಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಬಂತು. ಕಲರು ಕಾಂಬಿನೇಷನೂ ಅಷ್ಟೇ. ಒಂದ್ಸಲಿ ಟ್ರೈ ಮಾಡಿ ಇದು ಡಿಸೈನ್ನ. ಬೇಕಾದ್ರೆ ಇದನ್ನೇ ಥರ ಸೇಮ್ ಹ್ಯಾಂಡ್ ವರ್ಕು ಮಾರ್ಕಿಂಗು, ಮಿಷಿನ್ ವರ್ಕ್ ಮಾರ್ಕಿಂಗು ಎರಡೂ ಒಂದೇ ಆಗಿರುತ್ತೆ. ಅವರು ಥ್ರೆಡ್ಡಲ್ಲಿ ಅಂದರೆ ಕೈಯಲ್ಲಿ ಮಾಡ್ತಾರೆ ಹ್ಯಾಂಡ್ ವರ್ಕನ್ನ, ನಾವು ಮಿಷಿನಲ್ಲಿ ಮಾಡ್ತೀರಿ ಅಷ್ಟೇ. ನೋಡಿ, ಇವಾಗ ಇದನ್ನು ಅವರು ಗೋಲ್ಡ್ ಕಲರಲ್ಲಿ ಹಾಕಿದರು. ಇದು ನಾನು ಸಿಲ್ವರ್ ಕಲರೇ ಹಾಕ್ತೀನಿ. ಇವಾಗ ಸಿಲ್ವರ್ ಕಲರನ್ನು ಸ್ಯಾರಿ ಕೂಡ ಸಿಲ್ವರ್ ಬಾರ್ಡರ್ ಬಂದಿತ್ತು. ಇದು ಕಲರು ಡಾರ್ಕ್ ಲೆಮನ್ ಕಲರು ಸ್ಯಾರಿ ಬಂದಿತ್ತು.
ನೋಡಿ ನಾನು ಅದು ಫ್ಲವರು ಸ್ವಲ್ಪ ಪ್ಲೈನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ನಾನು ಔಟ್ಲೈನು ಸುತ್ತಲೂ ಔಟ್ಲೈನ್ನ ಫ್ಲವರ್ಗೆ ಕೊಟ್ಕೊಳ್ತೀನಿ ನಾನು ಇವಾಗ ಇದನ್ನು. ನೋಡಿ ಈ ಕಡೆ ಒಂದು ಫ್ಲವರ್ ಬರುತ್ತೆ, ಆ ಕಡೆ ಒಂದು ಲೀಫ್, ಆ ಕಡೆ ಒಂದು ಲೀಫ್ ಆಪೋಸಿಟ್ ಬರುತ್ತೆ. ಇದು ಚೂಪು ಲೀಫ್ ಥರ ಬರುತ್ತೆ. ಇದು 0ಇಂದ 3ಗೆ ಹೋಗಿ 3ಇಂದ 0ಗೆ ಬರುತ್ತೆ. ಇದು ಈಗ ಅಂದರೆ ಇದು ಲೀಫ್ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನ್ಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಡಿಸೈನ್ಸ್ಗಳು ಈ ಥರ ಲೀಫಲ್ಲೇ ಬರೋದಿದು. ನೋಡಿ ಇವಾಗ ನಾನು ಫ್ಲವರ್ಗೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದೆಲ್ಲನೂ ಸೆಂಟಲ್ಲಿ ಒಂದೊಂದು ಸ್ಟೋನು ಫುಲ್ಲು ರೆಡಿ ಆದಮೇಲೆ ಒಂದೊಂದು ಸ್ಟೋನ್ ಹಾಕ್ಸ್ಬೋದು, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದು ತುಂಬ ಚೆನ್ನಾಗಿ ಬಂತು. ಇದು ಫುಲ್ಲೆಲ್ಲ ರೆಡಿ ಆದಮೇಲೂ ಸಹ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಈ ಥರ ಹೊಸ್ದಾಗಿ ಕಲಿತಿರೋರು ನೋಡಿ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಫ್ಲವರ್ನ ಲೀಫನ್ನ ಎಲ್ಲ ಮಾರ್ಕಿಂಗ್ ಮಾಡಿಕೊಂಡು ಆರಾಮಾಗಿ ಡಿಸೈನ್ನ ಮಾಡ್ಕೊಳ್ಬೋದು. ಏನಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ಇವಾಗ ನಾವು ಬೇರೆ ಬ್ಲೌಸು ಬೇರೆ ವರ್ಕ್ ಏನಾದ್ರು ಸಿಂಪಲ್ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಗ ಆಗುತ್ತೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇದು ನೋಡಿ ಲೀಫನ್ನ ಈ ಕಡೆ 3 ಆ ಕಡೆ 3 ಹಾಕ್ಕೊಳ್ತಾ ಇದ್ದೀನಿ ಯಾವ ಥರ ಬರ್ತಾಯಿದೆ ಅಂತ. ಕಲರ್ ಕಾಂಬಿನೇಷನ್ನು ಸಹ ಚೆನ್ನಾಗಿದೆ. ಇದು ಗ್ರೀನ್ ಕಲರು ಅಂದರೆ ರಾಮ ಗ್ರೀನ್ ಎರಡೂ ಮಿಕ್ಸಿಂಗ್ ಆಗಿದೆ ಬ್ಲೌಸ್ ಪೀಸ್ ಇದು. ಅದಕ್ಕೆ ಕಸ್ಟಮರು ನಮಗೆ ಈ ಥರ ಡಿಸೈನ್ಸ್ ಮಾಡಿಕೊಡಿ ಅಂತ ಹೇಳಿದರು. ಅದೇ ಥರ ಡಿಸೈನ್ಸೇ ಮಾಡ್ತಾಯಿದ್ದೀನಿ ಇದನ್ನು ಫ್ಲವರಿಗೆಲ್ಲನೂ ಔಟ್ಲೈನ್ ಕೊಟ್ಕೊಂಡಾಗ ಅದು ಪ್ಲೈನ್ ಇರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಆ ಫ್ಲವರ್ ಇದೆ ಅಂತ ಕಾಣಿಸುತ್ತೆ. ನೋಡಿ ಇದೆಲ್ಲ ಫುಲ್ಲು ರೆಡಿ ಎಲ್ಲ ಆಯಿತು ಇವಾಗ ಇದು. ಮತ್ತು ಸೆಂಟಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇತ್ತು. ಅಂದರೆ ಹ್ಯಾಂಡ್ ವರ್ಕಲ್ಲೂ ಸಹ ಅವ್ರದ್ದು ಅದೇ ಥರನೇ ಇದನ್ನು ಈ ಥರ ಸ್ಯಾರಿ ಯಾವ ಕಲರ್ ಆ ಥ್ರೆಡ್ಡಲ್ಲೇ ಡಿಸೈನ್ ಮಾಡಿದ್ರು ಇದೇ ಥರನೇ. ನಾನು ಈಗ ಮಿಷಿನ್ ವರ್ಕಲ್ಲಿ ಯಾವ ಥರ ಇದೆಯೋ ಅದೇ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಗ್ಯಾಪ್ ಕಾಣಿರೋ ಕಡೆ ಎಲ್ಲ ಸಿಂಗಲ್ ಫ್ಲವರ್ ಹಾಕ್ಕೊಳ್ತೀನಿ. ಈ ಲೀಫನ್ನ ಎರಡನ್ನೂ ಆಪೋಸಿಟ್ಟು ವರ್ಕ್ ಮಾಡಿರ್ತೀನಲ್ಲ ಆ ಸೆಂಟ್ರಿಗೆ 3 ಡಾಟ್ ಇಟ್ಟು ಲೈನ್ ಹಾಕ್ಕೊಳ್ತೀನಿ, ಈ ಕಡೆ 3 ಡಾಟ್ ಇಟ್ಟು ಲೈನ್ ಹಾಕ್ಕೊಳ್ತೀನಿ. ಅಂದರೆ ನಾವು ಸ್ಯಾರಿ ಕಲರನ್ನು ಬ್ಲೌಸ್ಗೆ ಹೈಲೈಟ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ನೋಡಿ ನಾನು ಇವಾಗ ಡಾಟು ಫ್ಲವರ್ ಇಟ್ಟಿದ್ನಲ್ಲ ಆ ಥರನೂ ಫ್ಲವರ್ ಹಾಕ್ಕೊಳ್ಬೋದು ಇಲ್ಲಿ. ಅಂದರೆ ನಾನೀಗ ಬೇರೆ ಫ್ಲವರ್ ಹಾಕಿದ್ದೀನಲ್ವ ಆ ಫ್ಲವರ್ಗೆ ಇದು ಫ್ಲವರ್ ಹಾಕಿದ್ರೆ ಎಲ್ಲ ಸೇಮ್ ಆಗಿಬಿಡುತ್ತೆ. ಆದ್ದರಿಂದ ನಾನು ನೋಡಿ ಅಲ್ಲೊಂಥರ ಫ್ಲವರ್ ಹಾಕಿದ್ದೀನಿ, ಇಲ್ಲೊಂಥರ ಫ್ಲವರ್ ಹಾಕಿದ್ದೀನಿ. ಅದರಿಂದ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಾ ಇದೆ ಇದು ಡಿಸೈನ್. ಇದು ಡಾಟ್ ನೋಡಿ ಆಪೋಸಿಟ್ ಬಂದರೆ 3 ಡಾಟ್ ಫ್ಲವರ್ ಬರುತ್ತೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಇರೋ ಕಡೆ ಅಂದರೆ ಲೀಫ್ ಹಾಕಿರ್ತೀನಿ, ಲೀಫ್ ಹಿಂದೆ ಕಡೆಗೆ ಚಿಕ್ಕದಾಗಿ 0ಇಂದ 1.5 ಹೋಗಿ 1.5ಇಂದ 0ಗೆ ಹೋಗಿ ಡಾಟ್ ಇಟ್ಕೊಳ್ತಾ ಇದ್ದೀನಿ. ಇದು ಮಿಷಿನ್ ವರ್ಕಲ್ಲಿನೂ ಸಹ ಹಿಂಗೆ ಬಂದಿತ್ತು, ಅದು ಅಲ್ಲದೆ ಡಾಟ್ ಇಟ್ಟಿರೋದನ್ನು ಹ್ಯಾಂಡ್ ವರ್ಕಲ್ಲಿ ನಾನು ಸಹ ಹಂಗೆ ಇಡ್ತಾಯಿದ್ದೀನಿ. ನೋಡಿ ಇವಾಗ ಡಾಟ್ ಇರೋದ್ರಿಂದ ಹೈಲೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಇವಾಗ ಇದು ಮಾಮೂಲಿ ಪ್ಲೈನ್ ಮಾಡಿದ್ರೆ ಯಾವ ಥರ ಕಾಣಿಸ್ತಿದೆ ನೋಡಿ. ಅದು ಹಿಂದೆ ದಾರ ಕಟ್ಟೋಕ್ಕೆ ಅದು ರೌಂಡ್ ಮಾರ್ಕ್ ಮಾಡಿದ್ದೀನಿ. ನೋಡಿ ಬ್ಯಾಕ್ ಈ ಥರ ಬರುತ್ತೆ, ಇಲ್ಲಿ ಕೆಳಗಡೆ ಓಪನ್ ಬರುತ್ತೆ. ಇಲ್ಲಿ ತೋರಿಸ್ತೀನಿ ಫುಲ್ಲು ಬ್ಲೌಸೆಲ್ಲ ರೆಡಿ ಆದಮೇಲೆ. ಅವರು ಸ್ಲೀವ್ಗೆ ಬಾರ್ಡ್ರ್ ಮೇಲೆ ನನಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು. ಇದೇ ಥರನೇ ಮಾಡಿದ್ದೀನಿ. ನೋಡಿ ಫುಲ್ ರೆಡಿ ಆದಮೇಲೆ ಈ ಥರ ಬರುತ್ತೆ. ಯಾವ ಥರ ಬಂದಿದೆ ಬ್ಲೌಸು ಸ್ಟಿಚಿಂಗು ಮತ್ತು ವರ್ಕಿಂಗು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ. ನೋಡಿ ಫುಲ್ಲು ರೆಡಿ ಆದಮೇಲೆ ಫ್ರಂಟಲ್ಲಿ ಈ ಥರ ಬರುತ್ತೆ, ಸ್ಲೀವ್ಗೆ ಬಾರ್ಡ್ರ್ ಮೇಲೆ ಫ್ಲವರ್ ಬರುತ್ತೆ. ಥ್ಯಾಂಕ್ ಯು.